ಕೂಸೆ, ಅಪ್ಪ ಹಾಗಿದ್ಯಾ ಮಗಳೇ? ಇದೀನಪ್ಪ. ನೀವ್ ಹೇಗಿದ್ದೀರಾ? ನಿನ್ ಬಿಟ್ಟಿರಕ್ಕಾಗ್ತಾ ಇಲ್ಲ ಕಂದ. ಅಷ್ಟಿದ್ದವರು ಪ್ರತಿಜ್ಞೆ ಯಾಕೆ ಮಾಡ್ಬೇಕಾಗಿತ್ತು? ಏನ್ ಮಾಡೋ ತಾಯಿ, ಕೆಲವು ಸರ್ತಿ ದೊಡ್ಡೋರಲ್ಲೂ ತಟ್ಟತರ ಇರುತ್ತೆ. ದೊಡ್ಡೋರು ಯಾವಾಗ್ಲೂ ಬುದ್ಧಿವಂತರಾಗಿರೋದಿಲ್ಲ. ಕೂತ್ಕೋ ತಾಯಿ, ಕೂತ್ಕೊಂಬ. ಏನಂತ ನಮ್ಮ ವಂಶೋದ್ಧಾರಕ ಯಾವಾಗ್ಲೂ ತಾತ ತಾತ ಅಂತಾನೆ ಹೇಳ್ತಾ ಇರ್ತಾನೆ. ಪರಮಾನಂದ ಆಯ್ತು ನೋಡು ತಾಯಿ. ಪರಮಾನಂದನ? ಯಾಕಪ್ಪ? ಮನಸ್ಸಲ್ಲಿ ನೆಮ್ಮದಿ ತುಂಬಿಕೊಂಡ್ಬಿಡುತ್ತೆ ನೋಡು ತಾಯಿ ನಿನ್ನ ನಗು ನೋಡ್ತಿದ್ರೆ. ನಿನ್ನ ಮುಖದಲ್ಲಿ ಯಾವಾಗಲೂ ಹೀಗೆ ನಗು ತುಂಬಿಕೊಂಡೇ ಇರಬೇಕು. ದುಃಖ, ಅಳು ಇವೆಲ್ಲ ಮನುಷ್ಯನಿಗೆ ವಿಕಾರ ರೂಪ ಕೊಟ್ಟುಬಿಡುತ್ತೆ. ಅದಕ್ಕೆ ತಂದೆ ತಾಯಿ ಮಕ್ಕಳ ಕಣ್ಣೀರು ಹಾಕಿದ್ರೆ ಸಹಿಸೋದಿಲ್ಲ. ಅಮ್ಮ ಎಲ್ಲಪ್ಪ? ಬರ್ತಾಳಮ್ಮ, ಬರ್ತಾಳೆ. ಅಪ್ಪ, ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿಪ್ಪ. ನನಗಿಲ್ಲಿರೋದಕ್ಕೆ ಇಷ್ಟ ಇಲ್ಲ. ಯಾಕಪ್ಪ ಸುಮ್ಮನಾದ್ರಿ? ತೊಂದರೆ ಆಗುತ್ತಾ ನನ್ನ ಕರ್ಕೊಂಡು ಹೋದ್ರೆ? ಬದುಕು ಸಾಕ್ತಾ ಸಾಕ್ತಾ ವಿಷಾದಗಳು ತುಂಬಿಕೊಂಡ್ಬಿಡುತ್ತೆ, ಬದಲಾವಣೆಗಳಾಗತ್ತೆ. ಮಗಳು ತಾಯಿ ಆಗ್ತಾಳೆ, ತಾಯಿ ಮಗಳಾಗ್ತಾಳೆ. ನೀನು ಪುಟ್ಟ ಮಗುವಾದಾಗ್ಲಿಂದ ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಆದ್ರೆ ಈಗ ನಿನ್ನಿಂದ ತೊಂದರೆ ಆಗ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಿಲ್ಲ ತಾಯಿ. ಯಾರಿಗೂ ನಾನು ಬೇಡವಾಗಿದ್ದೀನಿ ಅಪ್ಪ. ಯಾರಿಗೂ ನನ್ನ ಮನಸ್ಸು ಅರ್ಥ ಆಗ್ತಾ ಇಲ್ಲ. ಕೂಸೆ, ನೀನ್ ಯಾತಕ್ಕೆ ಹೀಗೆ ನಡ್ಕೊಳ್ತಾ ಇದೀಯಾ? ಯಾತಕ್ಕೆ ಹಠ ಮಾಡ್ತಾ ಇದೀಯಾ ಮರು ಮದ್ವೆ ಬೇಡ ಅಂತ? ಅಮ್ಮ, ಇಲ್ಲೇನು ಮಾಡ್ತಾ ಇದ್ದೀರಾ? ಶಾಸ್ತ್ರಿಗಳು ರಾಧಿಕಾನ ಒಪ್ಪಿಸ್ತಾರೆ. ನೀವು ಯಾಕೆ ಟೆನ್ಷನಲ್ಲಿದ್ದೀರಾ? ಎಲ್ಲ ನಾವು ಅಂದ್ಕೊಂಡಾಗೆ ಆಗುತ್ತೆ. ಬನ್ನಿ ಹೋಗೋಣ. ಶಾಂತನು, ಆ ವಿಷ್ಣು ಮಾತಾಡಿದ್ ನೋಡಿದ್ಯಾ ನೀವು? ವಿಷ್ಣು 1000 ಮಾತಾಡ್ಬೋದು, ಆದರೆ ಶಾಸ್ತ್ರಿಗಳ ನಿರ್ಧಾರ ಯಾವತ್ತೂ ಬದಲಾಗಲ್ಲ. ಅವರು ರಾಧಿಕಾನ ಒಪ್ಪಿಸ್ತಾರೆ, ರಾಧಿಕಾ ಒಪ್ಪಿರ್ತಾಳೆ. ದೇವಕಿ ಬರ್ದಿರೋದು ನೋಡ್ತಿದ್ರೆ ಅನುಮಾನ ಆಗ್ತಿದೆ ಶಾಂತನು. ಮರು ಮದುವೆ ಅನ್ನೋದು ಮಗಳ ಜೀವನದಲ್ಲಿ ನಡೀತಿರೋ ಒಂದು ವಿಚಿತ್ರವಾದ ಘಟನೆ. ಅದಕ್ಕೆ ತಾಯಿನೇ ಬರಲಿಲ್ಲ ಅಂದರೆ ಹೇಗೆ ಹೇಳು? ಇದನ್ನೆಲ್ಲ ನೋಡ್ತಿದ್ರೆ ನಿಂಗೇನು ಅನ್ನಿಸ್ತಿಲ್ವಾ? ಅಮ್ಮ, ಟೇಕ್ ಇಟ್ ಈಸಿ. ಆ ದೇವಕ್ಕೆ ಏನು ರಿಮೋಟ್ ಕಂಟ್ರೋಲ್ಲ? ಎಲ್ಲೋ ಕೂತ್ಕೊಂಡು ಆಪರೇಟ್ ಮಾಡೋಕ್ಕೆ ಅಲ್ಲ. ಚೋಟ ರಾಜನ್ ಚೋಟ ಸಕಿಲ್ ಕೆಲೆ ಆಗಿಲ್ಲ ನೋಡಿ. ಸುಮ್ಮನೆ ಏನೇನು ಯೋಚನೆ ಮಾಡಿ ನೀವು ಟೆನ್ಷನ್ ತಗೊಂಡು ನನಗೂ ಟೆನ್ಷನ್ ಕೊಡ್ಬೇಡಿ. ನಾನೆಲ್ಲ ಪ್ಲಾನ್ ಮಾಡ್ತೀನಿ, ಸುಮ್ಮನೆ ಇರಿ. ನೀನೆಲ್ಲ ಪ್ಲಾನ್ ಮಾಡ್ತೀಯ ಶಾಂತನು, ಆದರೆ ನನಗೊಂದು ಅಳಕ್ ಕಾಡ್ತಿದೆಯಲ್ಲ, ಅದು ಆ ದೇವ್ರ ಮೇಲಿನ ಭಯ. ಹೋಗ್ತಿರೋದು ಅಡ್ಡದಾರಿನಲ್ಲಿ, ಮಾಡ್ತಿರೋದು ತಪ್ಪು ಕೆಲಸ. ನಾವು ರಾಧಿಕಂಗೆ ಕಾಟ ಕೊಡ್ತಾನೆ ಇದ್ದೀವಿ, ಆದರೆ ಅವಳಿಂದ ನಮ್ಗೆ ಯಾವ ತೊಂದರೆನೂ ಆಗಿಲ್ಲ. ನಾವು ಬಿಟ್ಟು ಬಾಣ ನಮಗೆ ತಿರುಗಿ ಬಾಣ ಆದರೆ? ಎಸೆದ ಕಲ್ಲು ಬಿಟ್ಟ ಬಾಣ ಯಾವತ್ತೂ ವಾಪಸ್ ಬರಲ್ಲ. ಈ ಮನೆಯಲ್ಲಿ ನಮಗಾಗಿರೋ ಅನ್ಯಾಯಕ್ಕೆ ನಾವು ಪ್ರತೀಕಾರ ತೀರಿಸ್ಕೊಳ್ಳೇಬೇಕು. ನಿಮಗೂ ಗೊತ್ತು, ನನಗೂ ಗೊತ್ತು ನಮಗೆ ಬೇಕಾಗಿರೋದು ಏನು ಅಂತ. ತಲೆ ಕೆಡಿಸ್ಕೋಬೇಡಿ.
ಸೋಲೋ ಅಂತ ಸಮಯ ಬಂದರೆ ಸೋಲೋಣ. ಆದರೆ ಸೋಲೋಕ್ ಮುಂಚೆ ತಲೆ ತೆಗೆದು ಸೋಲೋಣ. ಬನ್ನಿ ಒಳಗೆ, ಎಲ್ಲರೂ ಶಾಸ್ತ್ರಿಗಳ ಮಾತಿ ಕಾಯ್ತಾ ಇದ್ದಾರೆ. ಹೋಗೋಣ. ತಪ್ಪಾಗುತ್ತೆ ತಾಯಿ. ಅಪ್ಪ, ನೀವು ಸೇರ್ಕೊಂಡ್ಬಿಟ್ರ ಅವ್ರ ಜೊತೆಗೆ? ನನ್ನ ಮಾತು ಕೇಳು. ಇಲ್ಲ ಅಪ್ಪ, ನೀವು ಬಂದಾಗ ಆ ದೇವ್ರೆ ನಿಮ್ ರೂಪದಲ್ಲಿ ಬಂದ ಅಂತ ನಾನು ಖುಷಿ ಪಟ್ಟೆ. ಆದ್ರೆ ಹೇಗೆ ಆಟ ಆಡಿಸ್ಬಿಡತ್ತಪ್ಪ ಜೀವನ. ಕೊಡುತ್ತೆ, ಕಿತ್ಕೊಳ್ಳುತ್ತೆ. ಆ ದೇವ್ರು ನನಗೆ ಕೊಡೋದೆ ಕಿತ್ಕೊಳ್ಳೋದಕ್ಕೆ ಅಂತ ನನಗೆ ಅನಿಸ್ಬಿಟ್ಟಿದೆ ಅಪ್ಪ. ಈಗಲೇ ಕಾಣಿಸ್ತಲ್ಲ, ಅಪ್ಪ ಬಂದ್ರು ಅಂತ ಒಂದ್ ಕ್ಷಣ ತುಂಬಾ ಖುಷಿ ಪಟ್ಟೆ. ಆದ್ರೆ ಮುಂದಿನ ಕ್ಷಣನೇ ಆ ಖುಷಿ ಎಲ್ಲ ಮಾಯ ಆಗೋಯ್ತು. ಅಲ್ಲಪ್ಪ, ನೀವಿನ್ನೂ ನನ್ನ ಅರ್ಥ ಮಾಡ್ಕೊಳ್ಳಿಲ್ವಾ? ಕೆಲವೊಂದು ಸರ್ತಿ ಹಾಗಾಗತ್ತಮ್ಮ. ಕೆಲವು ಸಮಸ್ಯೆಗಳು, ಗ್ರಹಚಾರಗಳು ನಮ್ಮ ಜೊತೆ ಇದ್ದಾಗ ನಾವು ಹೇಳಿದ ಯಾರಿಗೂ ಅರ್ಥ ಆಗಲ್ಲ. ನಾವು ಯಾರಿಗೂ ಅರ್ಥ ಆಗೋದಿಲ್ಲ ಕುಸೆ. ದಯವಿಟ್ಟು ಮರುಮಾಂಗಲ್ಯ ಧಾರಣೆಗೆ ನೀನೊಪ್ಕೋ. ನಿಮ್ಮನ್ನೆಲ್ಲ ಇಷ್ಟು ಬೇಗ ಬಿಟ್ಟು ಹೊರಡೋಕೆ, ನನ್ನ ಮಗುಗೆ ಮೋಸ ಮಾಡೋದಕ್ಕೆ ನನಗಿಷ್ಟ ಇಲ್ಲ ಅಪ್ಪ. ಅಪ್ಪ, ಜೀವ ಕಾಯ್ತಾ ಇದೆ, ಕಣ್ಣು ದಾರಿನ ನೋಡ್ತಾ ಇದೆ, ಮನ್ಸು ಮಾತಾಡುತ್ತೆ ನನ್ನ ವಿಷಯ ಬರ್ತಾರೆ ಅಂತ. ಇದು ಒಂದೇ ಒಂದು ಅವಕಾಶ ಕೊಟ್ಟು ನೋಡಿ, ನನ್ನ ನಂಬಿಪ್ಪ. ಎಲ್ರ ಜೊತೆ ಸೇರ್ಕೊಂಡು ನನ್ನನ್ನ ಬೋನಿಗೆ ತಳ್ಳಬೇಡಿ. ಬೇಡ ನನಗೆ ಮರುಮಾಂಗಲ್ಯ ಧಾರಣೆ. ಮಕ್ಕಳು ಚಿಕ್ಕವರಾಗಿದ್ದಾಗ ಅವರ ಸಂತೋಷಕ್ಕೆ ಅಂತ ನಾವು ಸುಳ್ಳು ಹೇಳ್ತೀವಿ. ಅವರು ದೊಡ್ಡವರಾದ್ಮೇಲೆ ಸಂತೋಷಕ್ಕೆ ಕಠೋರವಾಗಿ ನಡ್ಕೋತೀವಿ. ನೋಡು ಕುಸೆ, ಈಗ ನಾನು ಏನೇ ಹೇಳಿದ್ರು ಅದು ನೀನು ಒಳ್ಳೆದಕ್ಕೆ. ಈ ಮನೆ ಒಳ್ಳೆದಕ್ಕಮ್ಮ. ಬದುಕಬೇಕು ಅನ್ನೋ ಆಸೆ ವಯಸ್ಸು ಆಗ್ತಾ ಆಗ್ತಾ ಹೆಚ್ಚಾಗ್ಬಿಡುತ್ತಮ್ಮ. ಸಾಯಬೇಕು ಅಂತ ಒಂದು ಸಲ ಅಲ್ಲ, 2 ಸಲ ಪ್ರಯತ್ನ ಪಟ್ಟೆಮ್ಮ. ನಿನ್ನ ಕೈ ಮುಗಿದು ಕೇಳ್ತೀನಿ, ನನ್ನ ಕೊಂದು ಬಿಡಬೇಡ, ಕೊಲ್ಲಬೇಡ. ನನ್ನ ಇದೊಂದು ಮಾತು ನಡೆಸು. ನೋಡು ಕುಸೆ, ಕೆಲವೊಂದು ಭ್ರಮೆಗಳಿಂದ ಹೊರಗೆ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ದಯವಿಟ್ಟು ಮರುಮಾಂಗಲ್ಯ ಧಾರಣೆಗೆ ನಿನ್ನ ಒಪ್ಪಿಗೆ ಕೊಟ್ಟುಬಿಡು. ಅದು ಸಾಧ್ಯ ಇಲ್ಲ ಅಂದ್ರೆ ನನ್ನ ಫೋಟೋ ಮುಂದೆ ದೀಪ ಹಚ್ಚೋದಕ್ಕೆ ನೀನು ತಯಾರಾಗಿರು. ಕುತ್ತಿಗೆಲ್ ತಾಳಿ ಇಲ್ಲದೆ, ಹಣೆಯಲ್ಲಿ ಕುಂಕುಮ ಇಲ್ಲದೆ, ದೇವ್ಕಿ ಬೀದಿನಲ್ಲಿಲ್ಲೋ ಥರ ಮಾಡಬೇಡ ರಾಧಿಕಾ. ಶಾಸ್ತ್ರಿಗಳೇ, ರಾಧಿಕಾ ಏನಂದ್ಲು? ರಾಧಿಕಾಯಿಂದ ಈ ಮನೆಗೆ ಯಾವುದೇ ತೊಂದರೆನೂ ಆಗೋದಿಲ್ಲಮ್ಮ. ರಾಧಿಕಾ ಒಪ್ಕೊಂಡ್ಬಿಟ್ಲಾ?
ದೇವ್ರದೇ ನೋಡಿ, ಇದನ್ನ ನಾವು ಹೇಳ್ದಾಗ್ಲೇ ಒಪ್ಕೊಂಡಿದ್ದಿದ್ರೆ ಈ ಸಮಸ್ಯೆನೇ ಆಗ್ತಾ ಇರಲಿಲ್ಲ. ಅವಳು ಯಾಕೆ ಈ ರೀತಿ ಆಡ್ತಿದ್ದಾಳೆ? ಅಮ್ಮ, ಮುಂದೆ ಏನಾಗಬೇಕೋ ಅದನ್ನು ನೋಡೋಣ. ಹಿಂದೆ ಏನಾಗಿತ್ತೋ ಅದಾಗೋಯ್ತು, ಅದನ್ನು ಮರ್ತುಬಿಡಿ. ಮರುಮಾಂಗಲ್ಯ ಧಾರಣೆಗೆ ನೀವೇ ಒಂದು ದಿನ ನಿಗದಿ ಮಾಡಿಸ್ಕೊಡಿ. ಶಾಸ್ತ್ರಿಗಳೇ, ಈ ವಿಷಯ ತುಂಬ ಗುಟ್ಟಾಗಿ ನಡೆದ್ರೆ ಒಳ್ಳೆಯದು. ಎಲ್ರಿಗೂ ಗೊತ್ತಾದರೆ ಅಕ್ಕಪಕ್ಕದವರು ರಾಧಿಕಾ ಬಗ್ಗೆ ಏನೇನೋ ಮಾತಾಡ್ತಾರೆ. ಆ ಮಾತು ಕೇಳಿ ರಾಧಿಕಾ ಮನಸ್ಸು ಕುಗ್ಗಬಾರ್ದು. ಈಗ ತಾನೇ ಅವಳ ಮನಸ್ಸನ್ನ ರಿಪೇರಿ ಮಾಡಿ ಬಂದಿದ್ದೀರಾ, ಮತ್ತೆ ಮತ್ತೆ ರಿಪೇರಿ ಮಾಡೋ ಥರ ಆಗಬಾರ್ದು. ಅದು ಅಲ್ಲದೆ ಈ ಕೆಲಸ ಮಾಡೋದಕ್ಕೆ ಬೇರೆ ಪುರೋಹಿತಗಳು ಯಾಕೆ ಬೇಕು? ಹೌದು ಶಾಸ್ತ್ರಿಗಳೇ, ಶಾಂತನು ಹೇಳ್ತಿರೋದು ಸರಿಯಾಗೇ ಇದೆ. ನೀವೇ ನಿಮ್ಮ ಕೈಯಾರೆ ಒಂದು ಮುಹೂರ್ತ ಇಟ್ಕೊಟ್ಬಿಡಿ. ನಿಮ್ಮ ಕೈಗುಣನೂ ಚೆನ್ನಾಗೇ ಇದೆ. ಕೃಷ್ಣಾರ್ಪಣಮಸ್ತು. ಮುಂದಿನ ವಾರ ಮರುಮಾಂಗಲ್ಯ ಧಾರಣೆ ಆಗಬಹುದು. ಅದರಿಂದ ದಾಳಿ ಭಾಗ್ಯ ಇನ್ನೂ ಜಾಸ್ತಿ ಗಟ್ಟಿಯಾಗ. ಮುಂದಿನ ವಾರ ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ರಾಧಿಕಾ ತಾಳಿ ಭಾಗ್ಯ ಕಟ್ಕೊಂಡು ನನಗೇನಾಗಬೇಕು? ನನಗೆ ನನ್ನ ಉದ್ದೇಶ ಈಡೇರಿದ್ರೆ ಸಾಕು. ಕಬ್ಬನ ಕಾದಿದೆ, ಬೇಕಾದ ರೂಪನ ಪಡ್ಕೋಬೋದು. ಮುಂದೆ ಹಾಕಿದ್ರೆ ನನಗೆ ತೊಂದರೆ ಆಗಿಬಿಡುತ್ತೆ. ಶಾಸ್ತ್ರಿಗಳೇ, ರಾಧಿಕಾ ಈಗ ಒಪ್ಕೊಂಡಿದ್ದಾಳೆ. ತುಂಬ ದಿನ ಬಿಟ್ಬಿಟ್ರೆ ಮತ್ತೆ ತೊಂದರೆ ಆಗ್ಬೋದು ಅನಿಸುತ್ತೆ. ಅಮ್ಮ, ನಿಮಗೆ ಯಾಕೆ ಇಷ್ಟೊಂದು ಅವಸರ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಮುಂದಿನ ವಾರ ಆದರೆ ನಿಮ್ಗೇನಾದರೂ ಸಮಸ್ಯೆ ಇದೆಯಾ? ಸಮಸ್ಯೆ ಅಂತಲ್ಲ, ರಾಧಿಕಾ ಏನಾದರೂ ಅವಳ ಮನಸ್ಸನ್ನು ಬದಲಾಯಿಸ್ಬಿಟ್ರೆ ಅಂತ. ತುಂಬ ಹತ್ರ ಅಂದರೆ ನಾಡಿದ್ದೇ ಇದೆ. ಹಾ, ಅದೇ ಮುಹೂರ್ತ ಇರಲಿ. ತುಂಬ ಸಿಂಪಲ್ ಆಗೇ ಮಾಡೋಣ. ತುಂಬ ಬೇಕಾದವ್ರನ್ನ ಮಾತ್ರ ಕರೆಯೋಣ. ನೀವು ಅಷ್ಟೇ ಶಾಸ್ತ್ರಿಗಳೇ, ನಿಮ್ಗೆ ಯಾರು ತುಂಬ ಹತ್ರ ಇದ್ದಾರೋ ಅವ್ರನ್ನ ಮಾತ್ರ ಕರೀರಿ. ಇಲ್ಲಮ್ಮ, ಯಾರು ಬರಲ್ಲ. ನಾನು ದೇವಕಿ ಮಾತ್ರ ಬರ್ತೀವಿ. ಸರಿ, ಹಾಗಾದ್ರೆ ನಾಡಿದ್ದೇ ವಿಷು ರಾಧಿಕಾ ಮರುಮಾಂಗಲ್ಯ ಧಾರಣೆ ಆಗ್ಬೋದು. ಏಯ್, ಏನಾಗಿದೆ ನಿನಗೆ? ನಿಜವಾಗ್ಲೂ ನಂಗೆ ಹುಚ್ಚೆ ಹಿಡ್ದಿದೆ. ನನಗೆ ಯಾವಾಗಲೂ ಹಿಡಿದಾಗಿದೆ. ಅಲ್ಲ ಪ್ರದೀಪ್ ಜಿಜು, ಇದೇನಿದು ಮರುಮಾಂಗಲ್ಯ ಧಾರಣೆ ಅದು ಇದು ಅಂತ? ಅಲ್ಲ, ನಂಬಿಕೆ ಇಲ್ದೇ ಇರೋರಾಗಿದ್ರೆ ವಾಸ್ತು ಚೇಂಜ್ ಮಾಡೋದನ್ನ ನೋಡಿದ್ದೀನಿ. ಆದರೆ ಇದೇನಿದು ಮರುಮಾಂಗಲ್ಯ ಧಾರಣೆ? ನನಗೇನು ಅಂತಾನೆ ಅರ್ಥ ಆಗ್ತಿಲ್ಲ. ಈ ಶಾಸ್ತ್ರಿಗಳು ಅಷ್ಟೆಲ್ಲ ವೇದ ಅಂತ ಮಾತಾಡ್ತಾರೆ, ಆದರೆ ಒಳಗಡೆ ಬಂದಾಗ ಏನು ಮಾತಾಡಿದ್ರು ಅಂತಾನೆ ಅರ್ಥ ಆಗಲಿಲ್ಲ. ಅವ್ರು ಮಾತಾಡಿದ್ದು ಅವ್ರಿಗೆ ಅರ್ಥ ಆಗಲಿಲ್ಲ ಅನ್ಸುತ್ತೆ. ಪ್ರತಿಜ್ಞೆ ಬೇರೆ ಮುರಿದು ಬಂದಿದ್ದಾರೆ. ಈ ಕಾರ್ಯಕ್ರಮ ಮಾಡ್ತಿರೋದು ವಿಶ್ವ ರಾಧಿಕಾ ಸಂಸಾರ ಸರಿ ಹೋಗಿಲ್ಲ. ಆದ್ರೆ ನನಗೆ ಯಾಕೋ ಡೌಟ್ ಹೊಡಿತಾ ಇದೆ. ಜೀಜು, ಆ ರಾಧಿಕಾ ಒಪ್ಪಲ್ಲ, ಇವ್ರುಗಳು ಬಿಡಲ್ಲ. ನಾನಿದ್ದೆ ವಿಶ್ವಭಾವ ಪಾಲ್ಗೆ.
ಏನೂ ಇಲ್ಲ ಜಿಜು. ರೇಷಿಕಾ, ಈ ಪ್ರಪಂಚದಲ್ಲಿ ತುಂಬ ಭಾರವಾದ ವಸ್ತು ಆಸೆ. ಯಾವತ್ತೂ ಆಸೆಗಳನ್ನು ಹೋರಬೇಡ. ನಿನಗೆ ವಿಷು ಬೇಕು, ನನಗೆ ಈ ಮರುಮಾಂಗಲ್ಯ ಧಾರಣೆ ಮಾಡಿಸ್ತಾ ಇರೋ ಶಾಂತನು ಮತ್ತು ಶಾರದಾ ಸಂಭ್ರಮದ ಹಿಂದಿನ ಉದ್ದೇಶ ಏನಂತ ಗೊತ್ತಾಗಬೇಕು. ನಮ್ಮಿಬ್ರಿಗೂ ಇನ್ನೂ ಏನೇನೋ ಬೇಕು. ನಾವಿಬ್ಬರು ಒಂದೇ ದೋಣಿಲಿ ಪ್ರಯಾಣ ಮಾಡ್ತಾ ಇದ್ದೀವಿ. ಮುಂದೆ ಬೇರೆ ಬೇರೆ ದೋಣಿಲಿ ಸಾಗಿ ದಡ ಸೇರ್ಕೊಂಡ್ಬಿಡೋಣ. ಏನಂತೀಯ? ನನಗೇನೋ ನಿನ್ನ ಮೇಲೆ ನಂಬಿಕೆ ಬರ್ತಿಲ್ಲ. ಈಗ ರಾಧಿಕನ್ ಮುಂದೆ ನಾವಿಬ್ಬರು ಮೈನಸ್ಗಳೇ, ಆದರೆ ಮೈನಸ್ ಇಂಟು ಮೈನಸ್ ಈಸ್ ಈಕ್ವಲ್ ಟು ಪ್ಲಸ್. ಅದಕ್ಕೆ ನಾವಿಬ್ಬರು ಹೀಗೆ ಮಾಡೋಣ. ಈಗ ನೀನು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನಪ್ಪ ಅಂದರೆ, ಏನಂತೀಯ? ಸರಿ ಜಿಜು, ಓಕೆ. ಪ್ರದೀಪಾ, ಚೆಕ್ ಇಟ್ಟಾಗಿದೆ. ಇನ್ಯಾರೂ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ನೀವು ದೇವಕ್ಕಿ ಅಲ್ವಾ? ನೀವು ಶಾಸ್ತ್ರಿಗಳ ಜೊತೆ ಬರ್ದಿರೋದು ನೋಡಿ ಈ ಮನೆಯಲ್ಲಿ ಯಾರ್ಯಾರೋ ಏನೇನೋ ಮಾತಾಡ್ಕೋತಿದ್ರು. ಸದ್ಯ ಎಲ್ಲ ಸಾಲ್ವ್ ಆಯ್ತು. ನೀನ್ ಯಾರು? ನಾನು ರುಕ್ಮಿಣಿ ಅಣ್ಣನ ಮಗಳು ರಿಷಿಕಾ ಅಂತ. ಈ ಮನೆಯಲ್ಲಿ ನನ್ ಕಂಡ್ರೆ ಎಲ್ರಿಗೂ ಬೇಜಾರಾಗೋಗಿದೆ. ಎಲ್ಲ ನಿಮ್ಮ ಮಗಳು ರಾಧಿಕಾ ಇಂದಾನೆ. ನೋಡು, ನನ್ನ ಮಗಳ ಬಗ್ಗೆ ಮಾತಾಡೋದಕ್ಕೆ ಮುಂಚೆ 100 ಸಲ ಯೋಚನೆ ಮಾಡು. ನನಗೂ ತುಂಬಾ ಹೆಮ್ಮೆ ಇದೆ ನನ್ನ ಮಗಳ ಬಗ್ಗೆ. ಅವಳು ಯಾವ ತಪ್ಪು ಮಾಡಿರಲ್ಲ. ಅಬ್ಬಾ, ಇವಾಗ ಸಮಾಧಾನ ಆಯ್ತು ನನಗೆ. ನಿಮ್ಮ ಬಗ್ಗೆ ಅಷ್ಟು ಗೊತ್ತಿಲ್ಲ. ಆದ್ರೆ ಈ ಮನೆಯಲ್ಲಿ ಪ್ರತಿಜ್ಞೆ ಅದು ಇದು ಅಂತ ಮಾತಾಡ್ಕೋತಿದ್ರು. ನೀವೇನೋ ಪ್ರತಿಜ್ಞೆ ಮುರಿದು ಮರುಮಾಂಗಲ್ಯ ಧಾರಣೆಗೆ ಒಪ್ಕೊಂಡಿದ್ದೀರಾ ಅಂತ ಕೇಳ್ಪಟ್ಟೆ. ಅಲ್ಲ, ತಂದೆ ತಾಯಿಯಾಗಿ ನೀವು ರಾಧಿಕನ್ ಮನ್ಸು ಅರ್ಥ ಮಾಡ್ಕೊಂಡಿಲ್ಲ ಅಂತ ನಂಗೆ ಸ್ವಲ್ಪ ಬೇಜಾರಾಯಿತು. ಶಾಸ್ತ್ರಿಗಳು ಮರುಮಾಂಗಲ್ಯ ಧಾರಣೆಗೆ ಒಪ್ಕೊಂಡಿದ್ದಾರೆ ಅನ್ಸುತ್ತೆ. ಆದರೆ ಪ್ಲೀಸ್ ನೀವಾದರೂ ರಾಧಿಕಾ ಮನ್ಸನ್ನ ಅರ್ಥ ಮಾಡ್ಕೊಳ್ಳಿ. ನಿನ್ನೆ ಮೊನ್ನೆ ಬಂದಿರೋ ನಿನಗೆ ರಾಧಿಕಾ ಏನೋ ಅರ್ಥ ಆಗಿದ್ದಾಳೆ. ಆದರೆ ಈ ಮನೆಯವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ನನಗೂ ತುಂಬ ಬೇಜಾರಾಗ್ತಿದೆ. ಪ್ರಾಬ್ಲಮ್ ಇದೆ. ಜೋ ಹೋ ರಹಾ ಹೇ ಹೋ ಬುರಾ ಬಾತ್ ಹೇ. ಈ ಮನೆಯಲ್ಲಿ ಸಮಸ್ಯೆ ಇದೆ ದೇವ್ಕಿ ಅವರೇ. ಆದರೆ ನನಗೊಂದು ಕನ್ಫ್ಯೂಷನ್ನು, ರಾಧಿಕಾನೇ ಸಮಸ್ಯೆಯಲ್ಲಿದ್ದಾಳ ಅಥವಾ ರಾಧಿಕಾನೇ ಈ ಮನೆಗೆ ಪ್ರಾಬ್ಲಮ್ ಆಗಿದ್ದಾಳ? ನಂಗೊಂದು ಗೊತ್ತಾಗ್ತಿಲ್ಲ. ನೀವೇ ರಾಧಿಕಾ ಹತ್ರ ಮಾತಾಡಿ. ಅಪ್ಪ ಬಂದಾಗ ಖುಷಿಯಾಗಿತ್ತು. ದೇವ್ರು ಬಂದಾಗ ಬಂದರು ಅಂತ ಅನಿಸಿತ್ತು. ಆದರೆ ಅವರು ಅಪ್ಪನಾಗಿ ಬಂದಿದ್ರು, ದೇವ್ರಾಗಿ ಬರಲೇ ಇಲ್ಲ. ಮಗಳಿಗೆ ಅಪ್ಪನ ಅವಶ್ಯಕತೆ ಗಂಡನ ಮನೆಗೆ ಹೋಗೋವರೆಗೂ ಇರುತ್ತೆ. ಆಮೇಲೆ ಗಂಡನ ಅವಶ್ಯಕತೆ ಕಾಡುತ್ತೆ. ನನ್ನ ಪಾಲ್ಗೆ ಅಪ್ಪ ಇಲ್ಲ ಅಂತ ನನಗೆ ಯಾವತ್ತೂ ಅನಿಸಿಲ್ಲ ಅಮ್ಮ. ಆದರೆ ಗಂಡನ ಮನೆಯಲ್ಲಿ ಮಗಳಿಗೆ ಸಮಸ್ಯೆಗಳಾದಾಗ ಅಪ್ಪ ಅಪ್ಪ ಉಳಿಬಾರ್ದು, ದೇವರಾಗಬೇಕು. ಅಲ್ಲ ಮಗಳೇ, ನಿನಗೆ ಕೆಟ್ಟದಾಗಬೇಕು ಅಂತ ಯಾರೂ ಅನ್ಕೊಳ್ತಾ ಇಲ್ವಲ್ಲ. ನಿಮ್ಮ ಅತ್ತೆ ರುಕ್ಮಿಣಿ ಕೂಡ ನಿನ್ನ ಹತ್ರ ತುಂಬ ಚೆನ್ನಾಗೇ ನಡ್ಕೋತಾ ಇದ್ದಾರೆ. ಇದನ್ನೆಲ್ಲ ಮಾಡ್ತಿರೋದು ನಿನಗೆ ಒಳ್ಳೇದಾಗ್ಲಿ ಅಂತಾನೆ. ಸತ್ತ ಮೇಲೆ ಎಲ್ರಿಗೂ ಒಳ್ಳೇದಾಗತ್ತೆ ಅಮ್ಮ. ನೀನು ಎಲ್ರ ಥರನೇ ಮಾತಾಡ್ತಿದ್ಯಲ್ಲಮ್ಮ. ಏನಾಗಿದೆ ನಿಮ್ಗೆಲ್ರಿಗೂ? ನಾನು ನಿಜಾನೇ ಹೇಳ್ತಾ ಇದ್ದೀನಮ್ಮ. ಮಾನಸಿಕವಾಗಿ ನಾನು ಆರೋಗ್ಯವಾಗಿದ್ದೀನಿ, ನನಗೇನೂ ಆಗಿಲ್ಲ. ಇದ್ರ ಹಿಂದೆ ದೊಡ್ಡ ಸಂಚಿದೆ ಅಮ್ಮ. ಬಲಿಪೀಠ ತಯಾರಾಗಿದೆ. ನೀವೆಲ್ಲ ಗೊತ್ತಿದ್ದೋ ಗೊತ್ತಿಲ್ದೇನೋ ನನ್ನ ಅಲ್ಲಿಗೆ ಎಳ್ಕೊಂಡು ಹೋಗಿ ಕೂರಿಸ್ತಾ ಇದ್ದೀರಾ. ನನ್ನ ಯಾವ ಮಾತುಗಳು ನಿಮ್ಗೆ ಅರ್ಥ ಆಗಲ್ಲ. ನೋಡು ಮಗಳೇ,
ತಾಯಿ ಆಗೋಳ್ ಬಾಯಲ್ಲಿ ಸಾವಿನ ಮಾತು ಬರಬಾರ್ದು ಕಂದ. ಒಳ್ಳೇದಲ್ಲ. ಇನ್ನೇನಮ್ಮ ಮಾಡ್ಲಿ? ನೀವ್ ಯಾರು ನನ್ನ ಮಾತನ್ನ ನಂಬ್ತಾ ಇಲ್ವಲ್ಲ. ಅಲ್ಲ ಅಮ್ಮ, ಈಗ ಬಂದಿರೋನ್ನ ಕಾರಣ ಇಲ್ದೆ ವಿಶ್ವ ಅಲ್ಲ ಅಂತ ನಾನು ಹೇಳ್ತೀನ ಹೇಳು? ನನ್ನ ನಂಬಿ ಅಮ್ಮ ಎಲ್ರು. ಸತ್ಯನ ಸಾಬೀತು ಮಾಡೋದಕ್ಕೆ ನನ್ನ ಹತ್ರ ಆಧಾರಗಳಿಲ್ಲ. ಬಂದಂತೂ ಸತ್ಯ ಅಮ್ಮ, ನನ್ನ ವಿಷಯದಲ್ಲಿ ನಡಿಬಾರದ್ದು ನಡೆದ್ರೆ ಆಗಬಾರದ್ದೇ ಆಗತ್ತೆ.